ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ಬೆಳಬೆಳಗ್ಗೆನೆ ಒಂದು ಖುಷಿಯ ವಿಚಾರ ಏನಪ್ಪಾ ಅಂದ್ರೆ ಅದು ಕೊರೋನಾ ಅನ್ನುವಂತ ಒಂದು ಆತಂಕಕ್ಕೆ, ಅಂದ್ರೆ ಆ ಒಂದು ಮಹಾಮಾರಿಗೆ ಲಸಿಕೆಯನ್ನ ಬಳಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇಶದಲ್ಲೂ ಕೂಡ ಅನುಮತಿಯನ್ನ ಕೊಡಲಾಗಿರುವಂಥದ್ದು. ಸೊ ಈಗ 2021ರ ಆರಂಭದಲ್ಲೇ ಅದಕ್ಕೆ ಅನುಮತಿ ಸಿಕ್ಕಿರುವಂಥದ್ದು ಒಂದು ನಿಜಕ್ಕೂ ಕೂಡ ಖುಷಿಯ ವಿಚಾರ ಇದು. ಸೊ ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ಅನುಮತಿಯನ್ನು ಕೊಟ್ಟಿದೆ. ಈ ಸುದ್ದಿ ಸೇರಿದಂತೆ ರಾಜ್ಯ, ದೇಶ, ವಿದೇಶಗಳಲ್ಲಿ ಏನೇನೆಲ್ಲ ಬೆಳವಣಿಗೆಗಳಾಗಿದ್ದಾವೆ, ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಕೋವಿಶೀಲ್ಡ್ ಲಸಿಕೆಯ ತುರ್ತು ಬಳಕೆಗೆ ಭಾರತ ಅನುಮೋದನೆಯನ್ನು ನೀಡಿದೆ. ಈ ಮೂಲಕ ಕೋವಿಶೀಲ್ಡ್ ಲಸಿಕೆ ಭಾರತದಲ್ಲಿ ಮೊದಲಿಗೆ ಅನುಮೋದನೆ ಪಡೆದಂತ ಲಸಿಕೆ ಎಂಬ ಹೆಗ್ಗಳಿಕೆ ಪಡೆದುಕೊಂಡಿದೆ. ಕೋವಿಶೀಲ್ಡ್ ಲಸಿಕೆಯನ್ನ ಭಾರತದಲ್ಲಿ ತುರ್ತು ಸಂದರ್ಭದಲ್ಲಿ ಬಳಸಲಿಕ್ಕೆ ಅನುಮೋದನೆ ನೀಡಲಾಗಿದೆ ಅಂತ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ. ಲಸಿಕೆ ಬಳಕೆಗೆ ತಜ್ಞರ ಸಮಿತಿಯು ಒಪ್ಪಿಗೆಯನ್ನು ನೀಡಿದ್ದು, ಇದಕ್ಕೆ ಭಾರತ ಸರ್ಕಾರ ಅನುಮೋದನೆಯನ್ನ ಸೂಚಿಸಿದೆ ಅಂತ ಮಾಹಿತಿಯನ್ನು ನೀಡಿದರು. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಹಾಗೂ ಆಸ್ಟ್ರಾಜೆನಿಕಾ ಸಂಸ್ಥೆಗಳು ಕೋವಿಶೀಲ್ಡ್ ಲಸಿಕೆಯನ್ನ ಅಭಿವೃದ್ಧಿಪಡಿಸಿದ್ದು, ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸಂಸ್ಥೆ ಕೋವಿಶೀಲ್ಡ್ ಲಸಿಕೆಯನ್ನ ಭಾರತದಲ್ಲಿ ತಯಾರಿಸ್ತಾ ಇದೆ. ಭಾರತದಲ್ಲಿ ಕೋವಿಶೀಲ್ಡ್ ಲಸಿಕೆಯ ತುರ್ತು ಬಳಕೆಗೆ ಅನುಮೋದನೆ ಸಿಕ್ಕಾಯಿತು. ಜೊತೆಗೆ ಭಾರತ್ ಬಯೋಟೆಕ್ ಅಭಿವೃದ್ಧಿಪಡಿಸಿರುವಂತಹ ಕೋವ್ಯಾಕ್ಸಿನ್ ಲಸಿಕೆಯ ತುರ್ತು ಬಳಕೆಗೆ ಅನುಮೋದನೆ ನೀಡುವಂತೆಯೂ ಕೂಡ ಭಾರತೀಯ ಔಷಧ ಮಹಾನಿಯಂತ್ರಕದ ತಜ್ಞರ ಸಮಿತಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದೆ. ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವಂತಹ ಕೋವಿಡ್-19 ಲಸಿಕೆ ಕೋವ್ಯಾಕ್ಸಿನ್ಗೆ ಕೆಲವು ಷರತ್ತುಗಳ ಜೊತೆ ಅನುಮೋದನೆ ನೀಡುವಂತೆ ಶಿಫಾರಸು ಮಾಡಿದೆ. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಸಹಯೋಗದೊಂದಿಗೆ ಭಾರತ್ ಬಯೋಟೆಕ್ ಈ ಲಸಿಕೆಯನ್ನ ದೇಶೀಯವಾಗಿ ಅಭಿವೃದ್ಧಿಪಡಿಸಿದೆ. ಡಿಸೆಂಬರ್ 7ರಂದು ಭಾರತ್ ಬಯೋಟೆಕ್ ತನ್ನ ಕೋವ್ಯಾಕ್ಸಿನ್ ಲಸಿಕೆಯ ತುರ್ತು ಬಳಕೆಗೆ ಅನುಮತಿ ಕೋರಿ ಭಾರತೀಯ ಔಷಧ ಮಹಾನಿಯಂತ್ರಕಕ್ಕೆ ಅರ್ಜಿಯನ್ನ ಸಲ್ಲಿಸಿತ್ತು. ದೇಶದಲ್ಲಿ ಕೊರೋನಾ ಲಸಿಕೆ ವಿತರಣೆ ಆರಂಭವಾದಂಥ ನಂತರ 1 ಕೋಟಿ ಆರೋಗ್ಯ ಕಾರ್ಯಕರ್ತರು ಹಾಗೂ 2 ಕೋಟಿ ಮುಂಚೂಣಿ ಕೆಲಸಗಾರರಿಗೆ ಲಸಿಕೆಯನ್ನು ಉಚಿತವಾಗಿ ನೀಡಲಾಗುವಂಥದ್ದು. ಆದರೆ ಉಳಿದವರಿಗೆ ನೀಡುವ ಲಸಿಕೆ ಉಚಿತವೋ ಅಥವಾ ಅದಕ್ಕೆ ಶುಲ್ಕ ವಿಧಿಸಲಾಗುವಂಥದ್ದೋ ಎಂಬ ಬಗ್ಗೆ ಮಾಹಿತಿ ನೀಡಲಾಗಿಲ್ಲ. ಜುಲೈ ಒಳಗೆ ಒಟ್ಟು 30 ಕೋಟಿ ಜನರಿಗೆ ಕೊರೋನಾ ಲಸಿಕೆ ನೀಡುವ ಗುರಿಯನ್ನು ಸರ್ಕಾರ ಹೊಂದಿದೆ. ಅವರಲ್ಲಿ ಆರೋಗ್ಯ ಸಿಬ್ಬಂದಿ ಹಾಗೂ ಮುಂಚೂಣಿ ಕೆಲಸಗಾರರಿಗೆ ಉಚಿತವಾಗಿ ಇಡಲಾಗುವಂಥದ್ದು. ಇತರ 27 ಕೋಟಿ ಆದ್ಯತಾ ವೇಗದ ಫಲಾನುಭವಿಗಳಿಗೆ ಏನು ಮಾಡಬೇಕು ಎಂಬ ಬಗ್ಗೆ ಚರ್ಚಿಸಲಾಗ್ತಾ ಇರುವಂಥದ್ದು. ಇನ್ನು ಕೂಡ ಮೊದಲ ಹಂತದಲ್ಲಿ ಲಸಿಕೆ ಉಚಿತವಾಗಿರುತ್ತದೆ ಅಂತ ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ತಿಳಿಸಿದ್ದಾರೆ. पूरे देश में सभी स्टेट्स में और सभी यूनियन टेरिटरीज में लगभग 119 डिस्ट्रिक्ट्स में इसी प्रकार के 260 ऐसे स्थान जहां की वैक्सीनेशन जब शुरू होगा वहां पर लोगों को वैक्सीन दी जाएगी. वहां पर इसी प्रकार का ड्राई रन या इसी प्रकार की मॉक ड्रिल, जिसमें लगभग वो सब काम जो बारीक से बारीक चीज़ें भी हो सकती हैं उनको ट्रायल के रूप में किया जा रहा है. ರಾಜ್ಯದಲ್ಲಿ ನಿನ್ನೆ 755 ಹೊಸ ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ. ಕಳೆದ 24 ಗಂಟೆಯಲ್ಲಿ ರಾಜ್ಯದಲ್ಲಿ 3 ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ತಗ್ಗಿದೆ. ಬೆಂಗಳೂರಿನಲ್ಲಿ 343 ಜನರಲ್ಲಿ ನಿನ್ನೆ ಸೋಂಕು ದೃಢಪಟ್ಟಿದ್ದು, ಒಬ್ಬರು ಕೋವಿಡ್ಗೆ ಬಲಿಯಾಗಿದ್ದಾರೆ. ಇನ್ನು ಬ್ರಿಟನ್ನಿಂದ ಬಂದಿರುವಂತಹ ಒಬ್ಬರಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿದೆ. ನಿನ್ನೆ 67 ಮಂದಿ UK ಪ್ರಯಾಣಿಕರಿಗೆ RT-PCR ಮಾಡಲಾಗಿದ್ದು, ಅದರಲ್ಲಿ ಒಬ್ಬರ ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಬಿಜೆಪಿ ನಾಯಕನಾಗಿದ್ದರೂ ಕೂಡ ಸುಬ್ರಹ್ಮಣ್ಯನ್ ಸ್ವಾಮಿ ಸಮಯ ಬದಲಾಗಲಿಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ಮಾಡುತ್ತಲೇ ಇದ್ದಾರೆ. ಅದೇ ರೀತಿ ಕೋವಿಡ್ ಲಸಿಕೆ ವಿಚಾರದಲ್ಲೂ ಕೂಡ ಟೀಕೆಯನ್ನು ಮಾಡಿದ್ದಾರೆ. ಭಾರತ್ ಬಯೋಟೆಕ್ ಅಭಿವೃದ್ಧಿಪಡಿಸಿರುವಂತಹ ಕೋವಿಡ್ ಲಸಿಕೆಗೆ ಅನುಮೋದನೆ ನೀಡಲಿಕ್ಕೆ ವಿಳಂಬವಾಗಿದ್ದಕ್ಕೆ ಟ್ವಿಟರ್ನಲ್ಲಿ ವ್ಯಂಗ್ಯವಾಗಿ ಟೀಕೆ ಮಾಡಿದ್ದಾರೆ. ಕೇವಲ 1200 ಜನರ ಮೇಲೆ ಲಸಿಕೆ ಪ್ರಯೋಗ ನಡೆಸಿದಂಥ ವಿದೇಶಿ ಕಂಪನಿ ಈಗಾಗಲೇ ಕಾಂಟ್ರಾಕ್ಟ್ ಪಡೆದುಕೊಂಡಿದೆ. ಆದರೆ 13,000 ಜನರ ಮೇಲೆ ಲಸಿಕೆ ಪ್ರಯೋಗ ಮಾಡಿರುವಂಥ ಸ್ವದೇಶಿ ಕಂಪನಿ ಲಸಿಕೆ ಅನುಮೋದನೆ ಪಡೆಯಲಿಕ್ಕೆ ಹೆಣಗಾಡ್ತಾ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ. ಕೊರೋನಾ ಲಸಿಕೆಯನ್ನ ಬಿಜೆಪಿ ಲಸಿಕೆ ಅಂದಿದ್ದಾರೆ ಯುಪಿಯ ಮಾಜಿ ಸಿಎಂ ಅಖಿಲೇಶ್ ಸಿಂಗ್ ಯಾದವ್. ಇದು ಬಿಜೆಪಿ ಲಸಿಕೆ, ನಾನು ತೆಗೆದುಕೊಳ್ಳಲಾರೆ ಅಂತ ಹೇಳಿದ್ದಾರೆ. ಬಿಜೆಪಿಯ ಲಸಿಕೆಯಾಗಿ ಬಳಸಲಾಗುವಂತ ಈ ಲಸಿಕೆಯನ್ನ
ನಾನು ಹೇಗೆ ನಂಬಲಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಖಿಲೇಶ್ ಹೇಳಿಕೆಗೆ ಪ್ರತಿಕ್ರಿಯಿಸಿರುವಂತಹ ಉತ್ತರ ಪ್ರದೇಶದ ಡಿಸಿಎಂ ಕೇಶವ್ ಪ್ರಸಾದ್ ಮೌರ್ಯ, ವೈದ್ಯರು ಮತ್ತು ವಿಜ್ಞಾನಿಗಳು ಅಖಿಲೇಶ್ ಅವಮಾನಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅಖಿಲೇಶ್ಗೆ ಲಸಿಕೆ ಬಗ್ಗೆ ನಂಬಿಕೆ ಇಲ್ಲ, ಉತ್ತರ ಪ್ರದೇಶದ ಜನರಿಗೆ ಅಖಿಲೇಶ್ ಮೇಲೇನೆ ನಂಬಿಕೆ ಇಲ್ಲ ಅಂತ ತಿರುಗೇಟನ್ನು ನೀಡಿದ್ದಾರೆ. देखिए मैं तो नहीं लगवाऊंगा अभी वैक्सीन, मैंने अपनी बात कह दी और वो भी बीजेपी लगाएगी उसका भरोसा करूंगा मैं? अरे जाओ भाई, अरे अपनी सरकार आएगी सबको फ्री वैक्सीन लगेगी, हम बीजेपी का वैक्सीन नहीं लगवा रहे. ಜನವರಿ 14ರಂದು ಆಚರಿಸಲಿರುವಂತಹ ಹಿಂದೂ ಹಬ್ಬ ಮಕರ ಸಂಕ್ರಾಂತಿ ವೇಳೆ ರಾಜ್ಯದಲ್ಲಿ ಕೋವಿಡ್-19 ಲಸಿಕೆ ಲಭ್ಯವಾಗಲಿದೆ ಅಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಲಸಿಕೆಯ ಡ್ರೈ ರನ್ ವೇಳೆ ಮಾತನಾಡಿದಂಥ ಸಿಎಂ ಯೋಗಿ ಆದಿತ್ಯನಾಥ್, ನಾವು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಾರ್ಚ್ 2020ರಲ್ಲಿ ಕೋವಿಡ್-19 ವಿರುದ್ಧ ಅಭಿಯಾನವನ್ನು ಪ್ರಾರಂಭಿಸಿದ್ದೇವೆ ಮತ್ತು ಈ ವರ್ಷದ ಆರಂಭದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರು. ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ತಯಾರಿಸಿರುವಂತಹ ಆಕ್ಸ್ಫರ್ಡ್ ಕೋವಿಡ್-19 ಲಸಿಕೆ ಕೋವಿಶೀಲ್ಡ್ ತುರ್ತು ಬಳಕೆಗೆ ಅನುಮತಿಯನ್ನು ನೀಡಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಲಸಿಕೆ ಜನರಿಗೆ ಲಭ್ಯವಾಗಲಿದೆ ಅಂತ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಇಂದು ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಯಲಿದೆ. ನಗರದ ಹರ್ಷದೀಪ್ ಪಾರ್ಕ್ ಹೋಟೆಲ್ನಲ್ಲಿ ಬೆಳಗ್ಗೆ 10:30ಕ್ಕೆ ಕಾರ್ಯಕಾರಿಣಿ ಸಭೆ ಉದ್ಘಾಟನೆ ಆಗಿದೆ. ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್, ಸಿಎಂ ಬಿಎಸ್ವೈ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಬಿಜೆಪಿಯ ಅಗ್ರ ನಾಯಕರು ಭಾಗಿಯಾಗಲಿದ್ದಾರೆ. ಸಂಘಟನೆ ಹಾಗೂ ಮುಂಬರುವಂತಹ ಚುನಾವಣೆ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಲಿದೆ. ಸಂಜೆ 5ಕ್ಕೆ ಅಂತ್ಯವಾಗಲಿದೆ ಈ ಒಂದು ಸಭೆ. ನಿನ್ನೆ ರಾತ್ರಿ ನಡೆದಂತಹ ಸಭೆ ಬಳಿಕ ಸಿಎಂ ಬಿಎಸ್ವೈ ಶಿವಮೊಗ್ಗ ನಗರದ ವಿನೋಬ ನಗರದಲ್ಲಿರುವಂತಹ ತಮ್ಮ ನಿವಾಸಕ್ಕೆ ವಾಪಸ್ ತೆರಳಿ ಅಲ್ಲೇ ವಾಸ್ತವ್ಯವನ್ನು ಮಾಡಿದರು. ಬಿಜೆಪಿ ಕಾರ್ಯಕಾರಿಣಿ ನಡೀತಾ ಇರುವಂತಹ ಶಿವಮೊಗ್ಗದ ಹೋಟೆಲ್ ಎದುರೇ ಅಪಘಾತ ಸಂಭವಿಸಿದ್ದು ಕರ್ತವ್ಯ ನಿರತ ಪೊಲೀಸ್ ಪೇದೆ ಸಾವನ್ನಪ್ಪಿದ್ದಾರೆ. ಬಿಜೆಪಿ ಕಾರ್ಯಕಾರಿಣಿ ಸಭೆಯ ಬಂದೋಬಸ್ತ್ಗೆ ನಿಯೋಜನೆಯಾಗಿದ್ದಂಥ ಪೇದೆ ಜುಲ್ಫಿಕರ್ ಅನ್ನೋರು ಹೋಟೆಲ್ ಮುಂಭಾಗದಲ್ಲಿ ರಸ್ತೆ ದಾಟುವಾಗ ಕಾರೊಂದು ಡಿಕ್ಕಿ ಹೊಡೆಯಿತು. ಡಿಕ್ಕಿಯ ರಭಸಕ್ಕೆ ಗಂಭೀರವಾಗಿ ಗಾಯಗೊಂಡಿದ್ದಂಥ ಪೊಲೀಸ್ ಪೇದೆ ಚಿಕಿತ್ಸೆ ಫಲಿಸದೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಕಾರು ಚಾಲಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಮೃತ ಪೇದೆ ಎಸ್ಪಿ ಕಚೇರಿಯಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡ್ತಿದ್ರು. ಬಿಜೆಪಿ ಸಭೆಯ ಬಂದೋಬಸ್ತ್ಗೆ ನಿಯೋಜನೆಗೊಂಡಿದ್ರು. ನಿಮ್ ಜೀಪಲ್ಲಿ ಕರ್ಕೊಂಡು ಹೋಗ್ರಿ. ಹಂಗೆ ಹಾಕ್ಬೇಡಿ ಸರ್, ನೀರು ಹಾಕ್ಬೇಡಿ ಅಷ್ಟೇ, ಹಾಕ್ಬೇಡಿ ಸರ್, ನಿಮ್ದೇ ಗಾಡಿ ಆಪರೇಷನ್ ಕಮಲ ಆರೋಪದ ಬಗ್ಗೆ ನ್ಯಾಯಾಲಯದಲ್ಲಿ ತೀರ್ಪು ಬರಲಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. 2019ರ ಆಪರೇಷನ್ ಕಮಲ ಆರೋಪದ ಬಗ್ಗೆ ತನಿಖೆ ನಡೆಸಲಿಕ್ಕೆ ಕೋರ್ಟ್ ಸಮ್ಮತಿ ನೀಡಿರುವ ಬಗ್ಗೆ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯಿಸಿದಂತ ನಳಿನ್ ಕುಮಾರ್ ಕಟೀಲ್ ಅವರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ನ್ಯಾಯಾಲಯದಲ್ಲಿ ತೀರ್ಪು ಬರಲಿ ಅಂತ ಹೇಳಿದ್ರು. ಬಿಜೆಪಿ ನಾಯಕರು 5 ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ದರು ಅಂತ ಜೆಡಿಎಸ್ನ ಶಾಸಕ ಶ್ರೀನಿವಾಸ್ ಗೌಡ ಆರೋಪವನ್ನು ಮಾಡಿದ್ರು. ಈ ಸಂಬಂಧ ತನಿಖೆ ನಡೆಸಬೇಕು ಅಂತ ಸಾಮಾಜಿಕ ಹೋರಾಟಗಾರ ಟಿಜೆ ಅಬ್ರಹಾಂ ಮಾಡಿದಂತಹ ಮನವಿಗೆ ಕೋರ್ಟ್ ಸಮ್ಮತಿಯನ್ನು ನೀಡಿದ್ದಾರೆ. ಶ್ರೀನಿವಾಸ್ ಗೌಡ ಕೋಲಾರ ಶಾಸಕ ಅವರಿಗೆ 5 ಕೋಟಿ ಬಿಜೆಪಿ ಅಪ್ರಾಪ್ ನೀಡಿತ್ತು ಅನ್ನೋ ಒಂದು ಟಿಜೆ ಅಬ್ರಹಾಂ ಅವರು ಕೋರ್ಟ್ ಮೆಟ್ಟಿದ್ದಾರೆ. ಕೋರ್ಟಲ್ಲಿ ಅದು ತನಿಖೆ ನಡೆಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ನ್ಯಾಯಾಲಯಕ್ಕೆ ಹೋಗಿದ್ದಾರೆ, ನ್ಯಾಯಾಲಯ ತೀರ್ಮಾನ ಕೊಡ್ಲಿ, ಮತ್ತೆ ನೋಡೋಣ. ಸಿಎಂ ಕುರ್ಚಿ ಅಲುಗಾಡ್ತಾ ಇದೆ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ನಾಯಕರು ತಿರುಗೇಟನ್ನು ನೀಡಿದ್ದಾರೆ. ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಅಲುಗಾಡ್ತಾ ಇಲ್ಲ, ಖಾಲಿನೂ ಇಲ್ಲ ಅಂತ ಹೇಳಿರುವಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವಿರೋಧ ಪಕ್ಷದ ನಾಯಕನ ಕುರ್ಚಿ ಅಲುಗಾಡ್ತಾ ಇದೆ, ಟವಲ್ ಹಾಕ್ಲಿಕ್ಕೆ ಅಲ್ಲಿ ಜನ ಕಾಯ್ತಿದ್ದಾರೆ ಅಂತ ಕುಟುಕಿದ್ರು. ಇನ್ನು ಅಲುಗಾಡೋದು ಕಾಣ್ತಿರುವಂಥದ್ದು ರಾತ್ರಿಯೋ ಹಗಲು ಅಂತ ಸಿಟಿ ರವಿ ಕಿಚಾಯಿಸಿದ್ದಾರೆ. ಕೆಲವರಿಗೆ ರಾತ್ರಿ ಆದ ಮೇಲೆ ಬೇರೆ ಏನೇನೇನೋ ಅಲುಗಾಡ್ತಿರುತ್ತೆ ಅಂತ ಹೇಳಿದ್ರು. ಎಲ್ಲೂ ನಾಯಕತ್ವದ ಚರ್ಚೆ, ಮುಖ್ಯಮಂತ್ರಿಗಳ ಬದಲಾವಣೆ ಚರ್ಚೆಗಳು ಎಲ್ಲೂ ಬಂದಿಲ್ಲ. ಕೇಂದ್ರೀಯ ಮಂಡಲದಲ್ಲಿ ಚರ್ಚೆಗಳಾಗಬೇಕು, ನಾಯಕರ ಮಟ್ಟದಲ್ಲಿ, ಅಥವಾ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆಗಳಾಗಬೇಕು, ಅಥವಾ ಪಾರ್ಟಿಯ ಒಳಗಡೆ ಚರ್ಚೆಗಳಾಗಬೇಕು. ಈ 3 ಕಡೆಗಳ ಚರ್ಚೆ ಆಗಲಿಲ್ಲ. ಬೇರೆ ಕಡೆಗಳ ಚರ್ಚೆಗಳಾದರೆ ಅವರವರ ಭಾವಕ್ಕೆ, ಅವರವರ ಬಗುತಿಗೆ ಬಿಟ್ಟಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಅಲುಗಾಡ್ತಾ ಇಲ್ಲ ಮತ್ತು ಖಾಲಿ ಇಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ವಿರೋಧ ಪಕ್ಷದ ಸೀಟ್ ಅಲುಗಾಡ್ತಾ ಇದೆ. ಈಗಾಗಲೇ ಅಲ್ಲಿ ಟೆವೆಲ್ ಹಾಕುವಂಥ ಪ್ರಕ್ರಿಯೆಗಳು ನಡೀತಾ ಇದೆ. ಎಲ್ಲೋ ಏನಂದರೆ ಕೆಲವರು ಅವ್ರ ತಲೆ ಅಲ್ಲಾಡಿಸ್ತಾ ಇರ್ತಾರೆ. ಆವಾಗ
ಜಗತ್ತೆಲ್ಲ ಅಲ್ಲಾಡ್ತಿದ್ದಂಗೆ ಕಾಣ್ತಿರುತ್ತೆ. ನಾನು ಸಿದ್ದರಾಮಯ್ಯನವ್ರಿಗೆ ಕೇಳಿದ್ದು, ನಿಮ್ಗೆ ರಾತ್ರಿ ಹೊತ್ತು ಅಲ್ಲಾಡೋದು ಕಾಣ್ತಾ ಇದೆಯೋ ಹಗಲು ಹೊತ್ತು ಅಲ್ಲಾಡೋದು ಕಾಣ್ತಾ ಇದೆಯೋ? ಕೆಲವರಿಗೆ ರಾತ್ರಿ ಹೊತ್ತಾದಮೇಲೆ ಬೇರೆನೇನೋ ಅಲ್ಲಾಡ್ತಿರುತ್ತೆ. ಹಾಗಾಗಿ ಯಾವ ಹೊತ್ತು ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಹೇಳ್ಬೋದು, ಮುಖ್ಯಮಂತ್ರಿ ಕುರ್ಚಿ ಅಲ್ಲಾಡೋ ಕುರ್ಚಿ ಅಲ್ಲ, ಅದು ಸ್ಥಿರವಾಗಿದೆ. ಅದ್ರ ಬಗ್ಗೆ ಯಾವುದೇ ಅನುಮಾನ ಅವ್ರಿಗೆ ಬೇಡ. ಮಂಡ್ಯ ಜಿಲ್ಲೆಯಲ್ಲಿ ವಕೀಲರೊಬ್ಬರ ಬರ್ಬರ ಹತ್ಯೆ ನಡೆದಿದೆ. ಮದ್ದೂರು ತಾಲೂಕಿನ ನವಿಲೆ ಗ್ರಾಮದ ವಕೀಲ ರವೀಂದ್ರ ಅನ್ನೋರನ್ನ ಶಿಂಷಾ ನದಿ ಬಳಿ ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆ. ಕೊಂದು ನದಿಯಲ್ಲಿ ಮುಳುಗಿಸಿ ಮೃತದೇಹದ ಮೇಲೆ ಚಪ್ಪಡಿಯನ್ನ ಹಾಕಿ ಪೈಶಾಚಿಕ ಮೆರೆದಿದ್ದಾರೆ. ಇನ್ನು ಕೊಲೆಯಾದಂಥ ವಕೀಲ ರವೀಂದ್ರ ಜಮೀನಿಗೆ ಹೋಗುವುದಾಗಿ ಹೇಳಿ ನಿನ್ನೆ ಬೆಳಗ್ಗೆ ಹೊರ ಹೋಗಿದ್ರು. ಸಂಜೆ ಆದರೂ ಕೂಡ ಮನೆಗೆ ಬಂದಿರಲಿಲ್ಲ. ಜಮೀನಿನ ಬಳಿ ಹುಡುಕಾಡದಂಥ ಸಂದರ್ಭದಲ್ಲಿ ಪಕ್ಕದ ಶಿಂಷಾ ನದಿಯಲ್ಲಿ ಮುಳುಗಿದಂಥ ರೀತಿ ಶವ ಪತ್ತೆಯಾಗಿದೆ. ಶಿಂಷಾ ನದಿಯಲ್ಲಿ ಅಕ್ರಮ ಮರಳು ದಂಧೆ ಮಾಡೋರು ಕೊಲೆ ಮಾಡಿರುವಂಥ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಮಂಡ್ಯ ಎಸ್ಪಿ ಭೇಟಿಯನ್ನು ನೀಡಿದರು. ಅನಧಿಕೃತ ವಿದ್ಯುತ್ ಸಂಪರ್ಕ ಮಾಡಿಕೊಂಡಿದ್ದಂಥ ವ್ಯಕ್ತಿಯೊಬ್ಬ ಲೈನ್ಮನ್ ಮೇಲೆ ಹಲ್ಲೆಯನ್ನು ಮಾಡಿದ್ದಾನೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಚಿಕ್ಕಬಡ್ಡಟ್ಟಿ ಗ್ರಾಮದ ಮಂಜು ನಿಂಗಪ್ಪ ಪೂಜಾರ ಎಂಬಾತ ಮನೆಗೆ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಹಾಕಿಕೊಂಡಿದ್ದ. ನಿನ್ನೆ ಲೈನ್ಮನ್ ಭೋಜರಾಜ್ ರಾಠೋಡ್ ಎಂಬಾತ ಗ್ರಾಮದಲ್ಲಿ ಬೀದಿ ದೀಪಗಳ ದುರಸ್ತಿಗೆ ಹೋಗಿದ್ದಾಗ ಮಂಜು ಪೂಜಾರನ ಅಕ್ರಮವನ್ನು ಪ್ರಶ್ನಿಸಿದ್ದ. ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ತೆಗೆದುಹಾಕಿ ಎಂದಿದ್ದಕ್ಕೆ ಲೈನ್ಮನ್ ಭೋಜರಾಜನಿಗೆ ಮಂಜು ಪೂಜಾರ ಹಲ್ಲೆಯನ್ನು ಮಾಡಿದ್ದಾನೆ. ಗ್ರಾಮ ಪಂಚಾಯಿತಿ ಚುನಾವಣೆ ಫಲಿತಾಂಶದ ನಂತರ ನಡೆದಂಥ ಘರ್ಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ವರ್ಷದ ಮಗುವೊಂದು ಸಾವನ್ನಪ್ಪಿರುವಂಥ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. 3 ವರ್ಷದ ಭಾರತಿ ಸಾವನ್ನಪ್ಪಿದಂಥ ಬಾಲಕಿ ಜೇವರ್ಗಿ ತಾಲೂಕಿನ ಜೈನಾಪುರದಲ್ಲಿ ಗ್ರಾಮ ಪಂಚಾಯಿತಿ ಫಲಿತಾಂಶದ ನಂತರ ನಡೆದಂಥ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೇ ಕುಟುಂಬದ 7 ಜನರ ಮೇಲೆ ದೂರು ದಾಖಲಾಗಿತ್ತು. ಆದರೆ ಪೊಲೀಸರು 3 ಮಕ್ಕಳನ್ನ ಸೇರಿ 7 ಜನರನ್ನ ಬಂಧಿಸಿದ್ದಾರೆ. ಠಾಣೆಯಲ್ಲಿ ಮಹಿಳೆಯನ್ನ ಥಳಿಸುವಂತ ವೇಳೆ ಮಗುವಿಗೆ ಪೆಟ್ಟಾಗಿದೆ, ಅದರಿಂದಲೇ ಮಗು ಸಾವನ್ನಪ್ಪಿದೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ವರ್ಗವಾರು ಮೀಸಲಾತಿ ಪ್ರಕಟವಾಗಿದೆ. ರಾಜ್ಯದ 5956 ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಜಿಲ್ಲಾವಾರು ಮೀಸಲಾತಿ ಪಟ್ಟಿಯನ್ನು ನಿನ್ನೆ ಸರ್ಕಾರ ಪ್ರಕಟಿಸಿದೆ. ಗ್ರಾಮ ಪಂಚಾಯತ್ ಚುನಾವಣೆ ಫಲಿತಾಂಶ ಬೆನ್ನಲ್ಲೇ ರಾಜ್ಯ ಸರ್ಕಾರ ಈ ಆದೇಶವನ್ನು ಹೊರಡಿಸಿದೆ. ಶೇಕಡ 3.1ರಷ್ಟು OBCಗಳಿಗೆ ಮೀಸಲಾತಿ ನೀಡಲಾಗಿದೆ. ಇನ್ನು ST ಅಂಡ್ SC ವರ್ಗದಲ್ಲಿ ಮೀಸಲಾತಿ ಯಥಾಸ್ಥಿತಿ ಮುಂದುವರೆದಿದೆ. ಕಳೆದ ಡಿಸೆಂಬರ್ 22 ಮತ್ತು 27ರಂದು ರಾಜ್ಯದಾದ್ಯಂತ 2 ಹಂತದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆದು ಡಿಸೆಂಬರ್ 30ರಂದು ಫಲಿತಾಂಶ ಪ್ರಕಟವಾಗಿತ್ತು. ಬೆಂಗಳೂರಿನಲ್ಲಿ IMA ರೀತಿಯಲ್ಲಿ ವಿಶ್ವಪ್ರಿಯ ಫೈನಾನ್ಸ್ ಕಂಪನಿ ಕೂಡ ದೋಖುಬನ ಮಾಡಿದೆ. ಅಧಿಕ ಬಡ್ಡಿ ಆಸೆ ತೋರಿಸಿ ಸಾರ್ವಜನಿಕರಿಂದ ಲಕ್ಷ ಹೂಡಿಕೆಯನ್ನು ಮಾಡಿಸಿ 100 ಕೋಟಿ ಪಂಗನಾಮವನ್ನು ಹಾಕಿದೆ. ಸದ್ಯ ವಿಶ್ವಪ್ರಿಯ ಫೈನಾನ್ಸ್ ಬಾಗಿಲು ಮುಚ್ಚಿದೆ. ಫೈನಾನ್ಸ್ ಮಾಲೀಕ ಸುಬ್ರಹ್ಮಣ್ಯಂ ಸ್ವಾಮಿ ವಿರುದ್ಧ ಗಿರಿನಗರ ಹಾಗೂ ಸಿದ್ದಾಪುರ ಠಾಣೆಗೆ ಬಂದಿರುವಂಥ ದೂರಿನ ಪ್ರಕಾರ 8 ಕೋಟಿಗೂ ಅಧಿಕ ವಂಚನೆ ನಡೆದಿದೆ. 2 ಠಾಣೆಯಲ್ಲಿ FIR ದಾಖಲಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಬೆಂಗಳೂರು 1ರಲ್ಲೇ 50 ಕೋಟಿ ರೂಪಾಯಿಗೂ ಅಧಿಕ ಹಣ ವಂಚನೆ ಮಾಡಿರುವಂಥದ್ದು ಬೆಳಕಿಗೆ ಬಂದಿದೆ. ತಮಿಳುನಾಡಿನಲ್ಲಿ ಸುಮಾರು 100 ಕೋಟಿಗೂ ಅಧಿಕ ವಂಚನೆ ಮಾಡಿರುವಂಥದ್ದು ಬೆಳಕಿಗೆ ಬಂದಿದೆ. ಮೈಸೂರಿನ ಹೆಲಿಪ್ಯಾಡ್ ಜಾಗದ ವಿಚಾರವಾಗಿ ರಾಜವಂಶದ ಪ್ರಮೋದಾ ದೇವಿ ಒಡೆಯರ್ ಸ್ಪಷ್ಟನೆ ನೀಡಿದ್ದಾರೆ. ಹೈಕೋರ್ಟ್ ತೀರ್ಪಿನ ಪ್ರಕಾರ ಹೆಲಿಪ್ಯಾಡ್ ಇರುವಂಥ ಜಾಗ ನಮ್ಮದು. ಯಾರೋ ಹೊರಗಿನವರು ಬೇಲಿ ಹಾಕುವುದನ್ನು ಗಮನಿಸಿದ್ದೇವೆ. ಹೀಗಾಗಿ ನಮ್ಮ ಜಾಗವನ್ನು ಭದ್ರ ಮಾಡಿಕೊಡ್ಲಿಕ್ಕೆ ಬೋರ್ಡನ್ನು ಹಾಕಿಸಿದ್ದೇವೆ ಅಂತ ಹೇಳಿದರು. ಅಲ್ಲದೆ ನಾವು ಯಾರಿಗೂ ಕೂಡ ತೊಂದರೆ ಕೊಡಲ್ಲ, ಮುಂದೆ ಅಗತ್ಯ ಬಿದ್ದರೆ ಹೆಲಿಪ್ಯಾಡನ್ನು ಬಳಸಿಕೊಳ್ಳಿ ಅಂತ ಹೇಳಿದರು. ಮೈಸೂರು ಹಾಗೂ ಬೆಂಗಳೂರು ಅರಮನೆಗಳ ವ್ಯಾಜ್ಯ ವಿಚಾರದಲ್ಲಿ ಎಲ್ಲ ಸರ್ಕಾರಗಳು ತೊಂದರೆ ಕೊಟ್ಟಿವೆ ಅಂತ ಪ್ರಮೋದಾ ದೇವಿ ನೋವನ್ನು ತೋಡಿಕೊಂಡರು. ಮೇನ್ಲಿ ಒಂದೇ ಉದ್ದೇಶ ಏನು ಅಂದರೆ ಆ ಜಾಗ ಸೇಫ್ ಗಾರ್ಡ್ ಮಾಡೋಕ್ಕೋಸ್ಕರ ಹಾಕಿರೋದು. ನನಗೆ ಅಷ್ಟು ದುರುದ್ದೇಶ ಇದ್ದಿದ್ದರೆ ಹೆಲಿಪ್ಯಾಡ್ ಏನು ಬಿಡೋ ಅವಶ್ಯಕತೆಯೇ ಇರಲಿಲ್ಲ. ನಾನು JCB ತೊಗೊಂಡೋಗಿ ಹೆಲಿಪ್ಯಾಡ್ನೆಲ್ಲ ಎತ್ತಿಸ್ಬಿಡ್ಬೋದಾಗಿತ್ತು. ಆ ಥರ ಕೆಲಸ ಎಲ್ಲ ಏನೂ ಮಾಡಿಲ್ಲ. ಜಾಗ ಸೇಫ್ ಗಾರ್ಡ್ ಮಾಡೋಕ್ಕೋಸ್ಕರ ಮಾತ್ರ ಮಾಡಿರೋದು. ಅದನ್ನು ಕೆಲವರು ಬೇರೆ ಬೇರೆ ಗೊತ್ತಿಲ್ಲದೆ ನಿಜ ಸ್ಥಿತಿ ಏನು ಅಂತ ಗೊತ್ತಿಲ್ಲದೆ ತಪ್ಪು ತಿಳ್ಕೊಂಡಿರ್ಬೋದು. ಆ ವಿಷಯಕ್ಕೋಸ್ಕರ ಇವತ್ತು ಕ್ಲಾರಿಫಿಕೇಷನ್ಗೆ ಆ ಥರ ಏನೂ ಇಲ್ಲ. ಹೆಲಿಪ್ಯಾಡು ಹೇಗಿದೆಯೋ ಹಾಗೆ ಇರುತ್ತೆ. ಆದರೆ ನಾಳೆ ಯಾರೋ ಬರ್ತಾರೆ, ಅವ್ರನ್ನ ತಡೆದ್ಬಿಡ್ತಾರೆ, ಒಳಗೆ ಹೋಗೋಕ್ಕಾಗಲ್ಲ ಅನ್ನೋ ಕೂಡ ಆ ಥರ ಉದ್ದೇಶನೂ ಏನಿಲ್ಲ.
ಅಲ್ಲಿ ಹೆಲಿಪ್ಯಾಡ್ ಒಂದೇ ಇರೋದು, ಆಮೇಲೆ ಬಸ್ ಪಾರ್ಕಿಂಗಿಗೆ ಒಂದೇ ಇರೋದು, ಆಮೇಲೆ ಯಾವುದೋ ಟೈಮಲ್ಲಿ ಪಟ ಹಾರಿಸೋದಕ್ಕೆ ಒಂದೇ ಇರೋದು ಅಂತ. ಅದನ್ನು ಕೆಲವ್ರು ತಪ್ಪು ತಿಳ್ಕೊಂಡಿರೋದ್ರ ಬಗ್ಗೆ ಹೇಳಬೇಕು ಅಂದರೆ ಅದು ಸರ್ಕಾರದ ಆಸ್ತಿನ ನಾನೇನೋ ಎನ್ಕ್ರೋಚ್ ಮಾಡ್ಕೊತಿದ್ದೀನಿ ಅನ್ನೋ ರೀತಿಲಿ ಭಾವನೆ ಬಂದಿದೆ ಅಂತ ನಮಗನ್ನಿಸ್ತು. ಗ್ರಾಮ ಪಂಚಾಯತ್ ಫೈಟ್ನಿಂದ 3 ತಿಂಗಳ ಮಗು ಜೈಲಿನಲ್ಲಿ ಸಾವನ್ನಪ್ಪಿದೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಜೈನಾಪುರ ಗ್ರಾಮದಲ್ಲಿ ಚುನಾವಣಾ ವೇಳೆ ನಡೆದಂಥ ಘರ್ಷಣೆ ಸಂಬಂಧ ಒಂದೇ ಕುಟುಂಬದ 7 ಮಂದಿ ಅರೆಸ್ಟ್ ಆಗಿದ್ರು. ಮನೆಯಲ್ಲಿ ನೋಡಿಕೊಳ್ಳಿಕ್ಕೆ ಯಾರೂ ಇಲ್ಲದ ಕಾರಣ 3 ಮಕ್ಕಳನ್ನ ಪೋಷಕರು ಜೈಲಿಗೆ ಕರೆತಂದಿದ್ರು. 3 ಮಕ್ಕಳಲ್ಲಿ 3 ವರ್ಷದ ಭಾರತಿ ಅನ್ನುವಂಥ ಮಗು ಕಲಬುರಗಿ ಜೈಲಿನಲ್ಲೇ ಸಾವನ್ನಪ್ಪಿದೆ. ಮಹಿಳೆಗೆ ಠಾಣೆಯಲ್ಲಿ ಒಡೆಯುವಂಥ ವೇಳೆ ಮಗುವಿಗೂ ಕೂಡ ಪೆಟ್ಟಾಗಿತ್ತು ಅಂತ ಸಂಬಂಧಿಕರು ಹಾಗೂ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸಿಎಂ ಬಿಎಸ್ವೈ ಚಾಮರಾಜನಗರಕ್ಕೆ ಭೇಟಿ ನೀಡದಿದ್ರೆ ಹೈಕೋರ್ಟ್ನಲ್ಲಿ ದಾವೆ ಹೂಡೋದಾಗಿ ವಾಟಾಳ್ ನಾಗರಾಜ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಚಾಮರಾಜನಗರಕ್ಕೆ ಸಿಎಂ ಬಿಎಸ್ವೈ ಭೇಟಿಗೆ ಆಗ್ರಹಿಸಿ ನಿನ್ನೆ ವಾಟಾಳ್ ನಾಗರಾಜ್ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಬಸ್ ಸಂಚಾರವನ್ನು ತಡೆದು ಪ್ರತಿಭಟನೆಯನ್ನು ನಡೆಸಿದ್ರು. ಸಿಎಂ ಶಿವಮೊಗ್ಗಕ್ಕೆ ಲೆಕ್ಕವಿಲ್ಲದಷ್ಟು ಬಾರಿ ಹೋಗಿದ್ದಾರೆ. ಚಾಮರಾಜನಗರಕ್ಕೆ 1 ಬಾರಿಯೂ ಕೂಡ ಭೇಟಿಯನ್ನು ನೀಡದೆ ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ನೀಡಬೇಕು, ಇಲ್ಲದಿದ್ದಲ್ಲಿ ಪ್ರತ್ಯೇಕ ರಾಜ್ಯ ಅಂತ ಘೋಷಿಸಲಿ ಅಂತ ಆಗ್ರಹಿಸಿದ್ರು. ಯಡಿಯೂರಪ್ಪ ಚಾಮರಾಜನಗರಕ್ಕೆ, ಚಾಮರಾಜನಗರ ಪವಿತ್ರವಾದ ನಗರಕ್ಕೆ ನೀವು ಶಿವಮೊಗ್ಗಕ್ಕೆ ಎಷ್ಟು ಸಾರಿ ಹೋಗಿದ್ದೀರಿ, ಬೇರೆ ಬೇರೆ ಊರುಗಳಿಗೆ ಎಷ್ಟು ಸಾರಿ ಹೋಗಿದ್ದೀರಿ, ಇಲ್ಲಿ ಯಾಕೆ ಬರಲಿಲ್ಲ ಕೂಡಲೇ ಹೇಳಬೇಕು. ಮತ್ತು ನಾವು ನ್ಯಾಯಾಲಯಕ್ಕೂ ಹೋಗಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ. ಆ ದೃಷ್ಟಿಯಿಂದ ಮುಖ್ಯಮಂತ್ರಿಯವರೇ, ನಿಮಗೆ ಚಾಮರಾಜನಗರ ಗೊತ್ತಿಲ್ಲ, ಕಾರಣ ಏನು? ಮುಖ್ಯಮಂತ್ರಿಯವರಿಗೆ ಈ ನಾಡಿನ ಮಠಾಧೀಶರು ಹೇಳಿ, ಅವರಿಗೆ ಸಲಹೆ ಕೊಡಲಿ, ಚಾಮರಾಜನಗರಕ್ಕೆ ಹೋಗಿ ಅಂತೇಳಿ. ಮಲೈ ಮಹದೇಶ್ವರ ವನ್ಯಧಾಮದ ರಾಮಾಪುರ ಅರಣ್ಯ ವಲಯದಲ್ಲಿ ಕೋಳಿ ಮರಿಗಳ ಚಿಲಿಪಿಗೆ ಅರಣ್ಯದ ರಸ್ತೆಯಲ್ಲಿ ಬಣ್ಣ ಬಣ್ಣದ ಕೋಳಿ ಮರಿಗಳು ಕಂಡುಬಂದಿದ್ವು. ರಸ್ತೆಯಿಂದ ಕಾಡಿನೊಳಕ್ಕೆ ಸಾಗ್ತಾ ಇದ್ದಂಥ 2,000ಕ್ಕೂ ಹೆಚ್ಚು ಬಣ್ಣ ಬಣ್ಣದ ಕೋಳಿ ಮರಿಗಳನ್ನು ಕಂಡು ದಾರಿ ಹೋಕರಿಗೆ ಅಚ್ಚರಿಗೊಂಡಿದ್ರು. ಯಾರಾದರೂ ವ್ಯಾಪಾರಿಗಳು ತಂದು ಬಿಟ್ಟು ಹೋಗಿದ್ದಾರಾ? ಈ ಕೋಳಿ ಮರಿಗಳಿಗೆ ರೋಗ ತಗುಲಿದ್ದಕ್ಕೆ ತಂದು ಬಿಟ್ಟಿದ್ದಾರಾ ಅಂತ ದಾರಿ ಹೋಕರಲ್ಲಿ ಪ್ರಶ್ನೆ ಮೂಡಿತು. ನಾಯಕರ ಜನಪ್ರಿಯತೆಗೆ ಸಂಬಂಧಪಟ್ಟಂತೆ ಅಮೆರಿಕದ ಕಂಪನಿಯೊಂದು ನಡೆಸಿದಂಥ ಸಮೀಕ್ಷೆಯಲ್ಲಿ ಜಾಗತಿಕ ಮಟ್ಟದ ಇತರೆ ನಾಯಕರಿಗಿಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಉತ್ತಮ ರೇಟಿಂಗ್ ಬಂದಿದೆಯಂತೆ. ಇದು ಮೋದಿ ಅವರ ಸಮರ್ಥ ನಾಯಕತ್ವಕ್ಕೆ ಸಾಕ್ಷಿಯಾಗಿದೆ ಅಂತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹೇಳಿದ್ದಾರೆ. ಈ ಬಾರಿಯ ಸಮೀಕ್ಷೆಯಲ್ಲಿ 75% ಮಂದಿ ಮೋದಿ ಅವರ ಕಾರ್ಯನಿರ್ವಹಣೆ ಮತ್ತು ನಾಯಕತ್ವದ ಬಗ್ಗೆ ಒಲವನ್ನು ತೋರಿದ್ದಾರೆ. ಈ 25% ಮಂದಿ ಅವರ ನಾಯಕತ್ವವನ್ನು ಇಷ್ಟಪಟ್ಟಿಲ್ಲ. ಇದು ವಿಶ್ವದ ಬೇರೆ ಬೇರೆ ದೇಶದ ನಾಯಕರಿಗೆ ದೊರೆತಿರುವಂಥ ರೇಟಿಂಗ್ಗಿಂತ ಹೆಚ್ಚಿದೆ ಅಂತ ಸಮೀಕ್ಷೆ ತಿಳಿಸಿದೆ. ಬೇರೆ ದೇಶಗಳಿಗೆ ಹೋಲಿಸಿದರೆ ಕೊರೋನಾ ಬಿಕ್ಕಟ್ಟನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿರುವಂಥದ್ದು ಸೇರಿದಂತೆ ಹಲವು ವಿಷಯಗಳಲ್ಲಿ ಅವರು ವಿಶ್ವದ ಜನಪ್ರಿಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಅಂತ ನಡ್ಡಾ ಸಮೀಕ್ಷೆಯ ರೇಟಿಂಗ್ ಉಲ್ಲೇಖಿಸಿ ಟ್ವೀಟ್ ಮಾಡಿದ್ದಾರೆ. ದೆಹಲಿಯಲ್ಲಿ ಎನ್ಸಿಬಿ ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದೆ. 22 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ವಶಕ್ಕೆ ಪಡೆಯಲಾಗಿದೆ. 2 ಜಾಂಬಿಯಾನ್ ಪ್ರಜೆಗಳನ್ನು ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ವಶಕ್ಕೆ ಪಡೆದಿದೆ. ಆರೋಪಿಗಳು ಅಫ್ಘಾನಿಸ್ತಾನದ ಮೂಲಕ ಡ್ರಗ್ಸ್ ಅನ್ನ ಸಾಗಾಟ ಮಾಡ್ತಿದ್ರು. ಖಚಿತ ಮಾಹಿತಿ ಮೇರೆಗೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕೇಂದ್ರದ ಕೃಷಿ ಕಾಯ್ದೆ ವಿರುದ್ಧ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವಂತಹ ರೈತರು ಜನವರಿ 26ರ ಗಡುವನ್ನು ಕೊಟ್ಟಿದ್ದಾರೆ. ಜನವರಿ 26ರೊಳಗೆ ತಮ್ಮ ಬೇಡಿಕೆ ಈಡೇರಿಸದಿದ್ದರೆ ಗಣರಾಜ್ಯೋತ್ಸವ ದಿನದಂದು ರಾಷ್ಟ್ರ ಧ್ವಜದೊಂದಿಗೆ ಟ್ರ್ಯಾಕ್ಟರ್ ಹಾಗೂ ಇತರೆ ವಾಹನಗಳ ಮೂಲಕ ದೆಹಲಿಗೆ ಪರೇಡ್ ನಡೆಸೋದಾಗಿ ಎಚ್ಚರಿಸಿದ್ದಾರೆ. ರಾಷ್ಟ್ರ ಧ್ವಜದೊಂದಿಗೆ ನಡೆಯುವಂಥ ಈ ಟ್ರ್ಯಾಕ್ಟರ್ ಪರೇಡ್ ರೈತರ ಗಣರಾಜ್ಯೋತ್ಸವ ಪರೇಡ್ ಆಗಲಿದೆ ಅಂತ ಹೇಳಿದ್ದಾರೆ. ಸದ್ಯ ರೈತರ ದೆಹಲಿ ಚಲೋ 40 ದಿನಗಳನ್ನು ಪೂರೈಸಿದೆ. ಜನವರಿ 4ರಂದು ಕೇಂದ್ರ ಸರ್ಕಾರದೊಂದಿಗೆ ರೈತ ನಾಯಕರ 7ನೇ ಸುತ್ತಿನ ಸಭೆ ನಡೆಯಲಿದೆ.
बोल रहे हैं बुलारिया में बोतल लगी बहुत तकलीफ होती है खीरा पिंडियां लड्डू जलेबियां मानियां दानियां दे आखे लाके सबको इन्हां दा खोल दा कर ली ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಪಾಕಿಸ್ತಾನದ ಲಷ್ಕರ್ ಎ ತೊಯ್ಬಾ ಉಗ್ರ ರೆಹಮಾನ್ ಲಖ್ವಿ ಅರೆಸ್ಟ್ ಆಗಿದ್ದಾನೆ 2008ರ ಮುಂಬೈ ದಾಳಿ ನಂತರ ಲಖ್ವಿಯನ್ನ ಜಾಗತಿಕ ಉಗ್ರ ಅಂತ ಗುರುತಿಸಲಾಗಿತ್ತು ಭಯೋತ್ಪಾದನೆಗೆ ಹಣಕಾಸು ಆರೋಪದ ಮೇಲೆ ಪಂಜಾಬ್ ಪ್ರಾಂತ್ಯದ ಭಯೋತ್ಪಾದನಾ ನಿಗ್ರಹ ಇಲಾಖೆ ರೆಹಮಾನ್ ಲಖ್ವಿಯನ್ನ ಬಂಧಿಸಿದೆ ಲಖ್ವಿ ಉಗ್ರರಿಗಾಗಿ ಔಷಧಾಲಯ ನಡೆಸ್ತಾ ಇದ್ದ ಈ ಬಗ್ಗೆ ಪಂಜಾಬ್ ಕೌಂಟರ್ ಟೆರರ್ ಡಿಪಾರ್ಟ್ಮೆಂಟ್ ಲಾಹೋರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿತ್ತು ಮುಂಬೈ ದಾಳಿ ಪ್ರಕರಣದಲ್ಲಿ ಈತ 2015ರಿಂದ ಜಾಮೀನಿನಲ್ಲಿದ್ದ ಮುಂಬೈನ ಪ್ರಯಾಣಿಕನೊಬ್ಬ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ ಹಳಿ ದಾಟಿ ಬರಲಿಕ್ಕೆ ಮುಂದಾದಾಗ ಅಪಾಯದಿಂದ ಪಾರಾಗಿದ್ದಾರೆ ರೈಲು ಬರುವಂತ ವೇಳೆ ಓರ್ವ ವ್ಯಕ್ತಿ ಹಳಿ ದಾಟಲಿಕ್ಕೆ ಮುಂದಾಗಿದ್ದಾನೆ ಶೂ ಕಳಚಿದ್ರಿಂದ ಮತ್ತೆ ಅದನ್ನ ತೆಗೆದುಕೊಂಡು ಕೈಯಲ್ಲಿ ಹಿಡಿದು ಓಡಿ ಬರ್ತಾನೆ ಈ ವೇಳೆ ಪ್ಲಾಟ್ಫಾರ್ಮ್ನಲ್ಲಿದ್ದಂಥ ಪೊಲೀಸ್ ಆತನನ್ನ ಬಚಾವ್ ಮಾಡಿದ್ದಾರೆ ಸಿಸಿಟಿವಿಯಲ್ಲಿ ಘಟನೆಯ ದೃಶ್ಯ ಸೆರೆಯಾಗಿದೆ ಕೋವಿಡ್ ತಡೆ ಶಿಷ್ಟಾಚಾರ ಉಲ್ಲಂಘನೆಯ ಆರೋಪ ಎದುರಿಸ್ತಾ ಇರುವಂತಹ ಟೀಂ ಇಂಡಿಯಾದ 5 ಆಟಗಾರರನ್ನ ಐಸೋಲೇಷನ್ ಮಾಡಲಾಗಿದೆ ಹೊಸ ವರ್ಷದಂದು ಮೆಲ್ಬರ್ನ್ನ ಹೋಟೆಲ್ಗೆ ಹೋಗಿ ಊಟ ಮಾಡಿದಂತ ರೋಹಿತ್ ಶರ್ಮಾ ರಿಷಬ್ ಪಂತ್ ಶುಭ್ಮನ್ ಗಿಲ್ ಪೃಥ್ವಿ ಶಾ ಮತ್ತು ನವದೀಪ್ ಸೈನಿಯನ್ನ ಪ್ರತ್ಯೇಕ ವಾಸಕ್ಕೆ ಒಳಪಡಿಸಲಾಗಿದೆ ಆದರೆ 5 ಆಟಗಾರರ ತರಬೇತಿಗೆ ಯಾವುದೇ ರೀತಿಯ ಅಡ್ಡಿ ಇಲ್ಲ ಅವರಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಲಾಗಿದೆ ನಿನ್ನೆ ಎಂಸಿಜಿಯಲ್ಲಿ ನಡೆದಂತ ಅಭ್ಯಾಸದಲ್ಲಿ ರೋಹಿತ್ ಮತ್ತಿತರರು ಪಾಲ್ಗೊಂಡಿದ್ದರು ಅದೇ ಕೋವಿಡ್ ತಡೆ ಶಿಷ್ಟಾಚಾರ ಉಲ್ಲಂಘನೆಯ ಆರೋಪದ ಸಂಬಂಧ ಬಿಸಿಸಿಐನೊಂದಿಗೆ ಜಂಟಿಯಾಗಿ ತನಿಖೆ ನಡೆಸುವುದಾಗಿ ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ತಿಳಿಸಿದೆ ಎದೆ ನೋವಿನಿಂದ ಆಸ್ಪತ್ರೆಗೆ ದಾಖಲಾಗಿರುವಂತಹ ಬಿಸಿಸಿಐ ಅಧ್ಯಕ್ಷ ಮಾಜಿ ಕ್ರಿಕೆಟಿಗ ಸೌರವ್ ಗಂಗೂಲಿ ಆರೋಗ್ಯ ಸ್ಥಿರವಾಗಿದೆ ಇನ್ನು ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಹಾಗೂ ಪಶ್ಚಿಮ ಬಂಗಾಳ ಗವರ್ನರ್ ಜಗದೀಪ್ ಧನ್ಕರ್ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸಿದರು ಹೃದಯಾಘಾತದ ಸೌಮ್ಯ ಲಕ್ಷಣಗಳು ಕಂಡುಬಂದಂತ ಹಿನ್ನೆಲೆಯಲ್ಲಿ ನಿನ್ನೆ ಗಂಗೂಲಿ ಕೋಲ್ಕತಾದ ವುಡ್ಲ್ಯಾಂಡ್ ಆಸ್ಪತ್ರೆಗೆ ದಾಖಲಾದರು ಸದ್ಯ ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಅಂತ ಆಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ ಉತ್ತರ ಕರ್ನಾಟಕದ ಬಡ ರೈತ ಕುಟುಂಬದ ಹುಡುಗ ಅಂಜನ್ ಯರ್ರಾಬಿರ್ರಿ ಅನ್ನೋ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ನಾಯಕನಾಗಿ ಡೆಬ್ಯೂ ಮಾಡ್ತಿದ್ದಾರೆ ಮೊದಲ ಸಿನಿಮಾ ತೆರೆಗೆ ಬರುವ ಮುನ್ನವೇ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆಗಿದ್ದಾರೆ ರೂರಲ್ ಸ್ಟಾರ್ ಅಂತಲೇ ಹೆಸರು ಗಳಿಸಿರುವಂಥ ಅಂಜನ್ ಈಗಾಗಲೇ ಸ್ಟಾರ್ ಆಗಿಬಿಟ್ಟಿದ್ದಾರೆ ಅವರ ಹೆಸರನ್ನ ಟ್ಯಾಟೂ ಹಾಕಿಸಿಕೊಂಡಿರುವಂಥ ಅಭಿಮಾನಿಗಳಿಗೆ ಏನು ಕೊರತೆ ಇಲ್ಲ ಹಾಗೆ ಅವರು ಎಲ್ಲಿಗೆ ಹೋದರೂ ಕೂಡ ಕಿಕ್ಕಿರಿದು ಜನ ತುಂಬೋದು ವಿಶೇಷ ಆಗಿದೆ ಹೊಯ್ಸಳ ದಿ ವಾರಿಯರ್ ಚಿತ್ರದ ಮೋಷನ್ ಪೋಸ್ಟರ್ ರಿಲೀಸ್ ಆಗಿದೆ ಅಭಯ್ ವೀರ್ ನಾಯಕನಾಗಿರುವಂಥ ಈ ಚಿತ್ರಕ್ಕೆ ವೇದಿಕ ವೀರ ಆಕ್ಷನ್ ಕಟ್ ಅನ್ನು ಹೇಳ್ತಾ ಇದ್ದಾರೆ ಕನ್ನಡ ತಮಿಳು ತೆಲುಗು ಹಾಗೂ ಹಿಂದಿ ಭಾಷೆಗಳಲ್ಲಿ ಸಿನಿಮಾ ತೆರೆಗೆ ಬರ್ತಿದೆ ಅಯ್ಯಪ್ಪ ಅನಂತ್ನಾಗ್ ತಾರಾ ಬಾಲಿವುಡ್ ನಟ ಸೋನು ಸೂದ್ ರವಿಶಂಕರ್ ಹಾಗೂ ಭವಾನಿ ಪ್ರಕಾಶ್ ಪ್ರಮುಖ ತಾರಾಗಣದಲ್ಲಿದ್ದಾರೆ ಹಾಲಿವುಡ್ಗೆ ಸೀಮಿತವಾಗಿದ್ದಂಥ ಜಾಂಬಿಗಳು ಈಗ ಪಕ್ಕದ ಟಾಲಿವುಡ್ಗೂ ಪದಾರ್ಪಣೆ ಮಾಡಿದ್ದಾರೆ ಜಾಂಬಿ ರೆಡ್ಡಿ ಎಂಬ ಸಿನಿಮಾ ರೆಡಿಯಾಗಿದ್ದು ಇದೊಂದು ಹಾರರ್ ಕಾಮಿಡಿ ಜಾನರ್ನ ಸಿನಿಮಾ ಈ ಟ್ರೇಲರ್ ಭಯ ಪಡಿಸೋದ್ರ ಜೊತೆಗೆ ಅಲ್ಲಲ್ಲಿ ಕಾಮಿಡಿ ಕಿಕ್ ಅನ್ನು ಕೂಡ ನೀಡ್ತಾ ಇದೆ ತೇಜ ಸಜ್ಜಾ ನಾಯಕನಾಗಿರುವಂತಹ ಈ ಸಿನಿಮಾ ಇದೇ ಸಂಕ್ರಾಂತಿ ಹಬ್ಬಕ್ಕೆ ರಿಲೀಸ್ ಆಗಿದೆ